ಈ ದಿನ ನಮ್ಮ ರೈತ ಸಂಘದ ವತಿಯಿಂದ ಮರಿಸೆಟ್ರು ಮತ್ತು ಸಿದ್ದರಾಜು ಕರ್ನಾಟಕ ರಾಜ್ಯ ರೈತ ಸಂಘ ವತಿಯಿಂದ ಒಂದು ಕುಲ್ಗಾನ ಗ್ರಾಮದಲ್ಲಿ ಒಂದು 80,000 ಹಸುವನ್ನು ಈ ದಿನ ಒಡೆದು ಅದನ್ನು ಇದು ಮಾಡಿ ಒಬ್ಬ ನಮ್ಮ ಬಡ ರೈತರಾದ ಕೃಷ್ಣಾಯಕ ಎಂಬುವರ ಹಸುವನ್ನು ಒಡೆದು ಅವರು ಒಂದು 5 ರಿಂದ 6 ಲೀಟ್ರ್ ಹಾಲು ಕೊಡ್ತಿದ್ದಂಥ ಹಸು ಅದನ್ನು ಒಡೆದು ತಿಂದು ಹಾಕಿ ಪುನಃ ನೆನ್ನೆ ರಾತ್ರಿ ಬಂದು ಒಂದು 300 ಮೀಟ್ರಷ್ಟು ಎಳೆದು ಹೋಗಿ ಅದನ್ನು ಒಂದು ದಾರಿ ಹತ್ರ ಇಟ್ಟು ಪುನಃ ಹೋಗಿದ್ದರಿಂದ ಇಲ್ಲಿ ಬಂದಂಥ RFO ಮತ್ತು ಫಾರೆಸ್ಟ್ ಗಾರ್ಡು ಮತ್ತು ಫಾರೆಸ್ಟ್ರು ಸಿಬ್ಬಂದಿ ವರ್ಗಗಳನ್ನು ಕರೆಸಿ ಇಲ್ಲೆಲ್ಲ ಮಾತಾಡಿಸಿ ಇಲ್ಲೆಲ್ಲಿ ಬೋನನ್ನು ಇಡಿಸಲು ವ್ಯವಸ್ಥೆ ಮಾಡಿ ಮತ್ತು ಕುಲ್ಗಾನ ಗ್ರಾಮದ ಜನರಲ್ಲಿ ಭಯಭೀತರಾಗಿದ್ದಾರೆ. ಯಾಕೆಂದರೆ ಇಲ್ಲಿ ಈಗ ಒಂದು ಹುಲಿ ಬಂದು ಇಲ್ಲೆಲ್ಲವೇ ಏಟುಗಿಟ್ಟು ಆದಾಗ ಇವತ್ತು ಹಸು ಆದಕ್ಕೆ ಸರ್ಬೋದು ಮನುಷ್ಯನ ಮೇಲೆ ಬಿದ್ದಾಗ ಆ ಮನುಷ್ಯನ ತಂದು ಕೊಟ್ಟರೆ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ಈ ಫಾರೆಸ್ಟರ್ ಆಗಲಿ ಮತ್ತು ರೇಂಜರ್ ಆಗಲಿ CF ಆಗಲಿ, ಅದಕ್ಕೆ ಇವ್ರ ಬಗ್ಗೆ ಕಠಿಣ ಇದು ಮಾಡ್ತೀವಿ ಅಂತ ಹೇಳಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ನಾವು ತಿಳಿಸ್ತೀವಿ. ಮತ್ತು ಇದೇ ಇದರಲ್ಲಿ 60,000 ರೂಪಾಯಿ ಅಮೌಂಟ್ ಏನು ಬರಲಿಲ್ಲ ಅಂದ್ರೆ ಇವರು ನಮ್ಮ ಬಡ ರೈತರಾದ ಕೃಷ್ಣಾಯಕರ ಮನೆಯವರಿಗೆ ನಾವು ಆಫೀಸ್ ಹತ್ರ ಬಂದು ಉಗ್ರ ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ನಾವು ಎಚ್ಚರಿಕೆ ನೀಡಿದ್ದೇವೆ. ಅವ್ರಿಗೆ ಅದರ ಸಂಬಂಧಪಟ್ಟ ವೆಟರ್ನರಿ ಡಾಕ್ಟ್ರು ಮತ್ತು ಫಾರೆಸ್ಟ್ ಗಾರ್ಡು ಮತ್ತು RFO ಎಲ್ಲರೂ ಬಂದು ಈ ವ್ಯವಸ್ಥೆಯಲ್ಲಿ ಮಾತಾಡಿ ನಮ್ಮ ಕೃಷ್ಣಾಯಕ ಮತ್ತು ನಮ್ಮ ಕುಟುಂಬದವರಿಗೆ ಸಾಂತ್ವನ ಹೇಳಿ ಇವರಿಗೆ ಪರಿಹಾರ ಕೊಡುವಂತೆ ನಾವು ಒತ್ತಾಯ ಮಾಡಿದ್ದೇವೆ. ಜೈ ಮಾತೆ, ಜೈ ಕರ್ನಾಟಕ.